ಮನಸ್ಸಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಸೇವೆ ಮಾಡಿದ್ದೆ ಅಂತ ನನಗೆ ತೃಪ್ತಿ ಇದೆ. ಬೇರೆಯವರಿಗೆ ಐತೋ ಎಲ್ಲ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ತೃಪ್ತಿ ಇದೆ ಈ ಹುದ್ದೆಯಲ್ಲಿ. ಅದು ವಿಶೇಷವಾಗಿ ಪಿಟಿಷನ್ ಕಮಿಟಿಯಲ್ಲಿ ಬರ್ತಕ್ಕಂಥ ಬಡವರ ಪರವಾಗಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಮ್ಮ ಸಮಿತಿಯವರು ನಮ್ಮ ಜೊತೆಗೆ ಇದ್ದುಕೊಂಡು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಅದರಿಂದ ರಾಜ್ಯದಲ್ಲಿ ಅತ್ಯಂತ ಹಳೆಯದಾದಂಥ ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ. ಜೊತೆಗೆ ಏನೂ ನನಗೆ ಗೊತ್ತಿಲ್ಲ, ಇಲ್ಲಿ ಸ್ಪೀಕರ್ ಆದಂಥವರು ಮಂತ್ರಿಗಳಾದರು. ಅನಿವಾರ್ಯವಾಗಿ ನಾನು ಅಂದಿನಿಂದ ಇಲ್ಲಿಯವರೆಗೂ ಕೂಡ ಸ್ಪೀಕರ್ ಆಗಿಯೂ ಕೆಲಸ ಮಾಡಿದ್ದು ತೃಪ್ತಿ ಇದೆ. ಸ್ಪೀಕರ್ ಹುದ್ದೆ ಭಾಳ ಅತ್ಯಂತ ಗೌರವಾನ್ವಿತವಾದಂಥ ಹುದ್ದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದವರು ಇಲ್ಲಿಯವರೆಗೆ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೆ ಯಾರೂ ಡೆಪ್ಟಿ ಸ್ಪೀಕರ್ ಆಗಿದ್ದಿಲ್ಲ, ಸ್ಪೀಕರ್ ಆಗಿದ್ದಿಲ್ಲ. ಅಂಥ ಒಂದು ಹುದ್ದೆಯಲ್ಲಿ ನನಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನನ್ನ ಸುದೈವ. ಆದ್ದರಿಂದ ನಾನು ಇವತ್ತು ಮತ್ತೆ ಮರಳಿ ಮನೆಗೆ ಅನ್ನುವ ರೀತಿಯಲ್ಲಿ ಮಂತ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಹೋದ ಸಲ ಮಂತ್ರಿ ಮಾಡಿರಲಿಲ್ಲ. ಮತ್ತು ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಈಗಿನ ಮುಖ್ಯಮಂತ್ರಿಗಳು, ಹಿಂದಿನ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಸಾಹೇಬರು, ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಸೇರಿ ಮುಂದಿನ ಸಲ ನಿನಗೆ ಮಂತ್ರಿ ಮಾಡ್ತೇವೆ, ಅದರಿಂದ ನೀವು ಡೆಪ್ಟಿ ಸ್ಪೀಕರ್ ಆಗಬೇಕು ಅಂತ ಹೇಳಿದರು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಡೆಪ್ಟಿ ಸ್ಪೀಕರಾಗಿ ಕೆಲಸ ಮಾಡಿದೆ. ನನಗೆ ಯಾರ ಹತ್ರನೂ ಹೋಗಿ ನನಗೆ ಮಂತ್ರಿ ಮಾಡಿರಿ ಅಂತ ನಾನು ಹೇಳಿರಲಿಲ್ಲ. ಪಕ್ಷ ನನ್ನನ್ನು ಗುರುತಿಸಿ ಮತ್ತೆ ನನ್ನನ್ನು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ನಾನು ಪಕ್ಷಕ್ಕೆ ಋಣಿಯಾಗಿದ್ದೇನೆ, ನಮ್ಮ ಹೈಕಮಾಂಡಿನ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಮತ್ತು ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದೆ. ನಾನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತೇನೆ. ಅದಕ್ಕೆ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನನಗೆ ಬಹಳ ಸಹಕಾರ ಕೊಟ್ಟಿದ್ದಕ್ಕೆ ಸರ್ಕಾರ